ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇದು ಕೇವಲ ಮನರಂಜನೆಯ ಕಥೆಗಳಾಗಿರುತ್ತದೆ ಅಷ್ಟೇ. ಉಲ್ಲಾಸ್ ತನ್ನ ಮನೆಯಲ್ಲಿ ಸೋಫಾ ಮೇಲೆ ಕೂತು ಟಿವಿ ನೋಡುತ್ತಾ ಕೂತಿದ್ದ. ಮನೆಯಲ್ಲಿ ಎಲ್ಲರೂ ಹೋಗಿರುತ್ತಾರೆ. ಟಿವಿ ಪರದೆಯ ಮೇಲೆ ಐಟಂ ಸಾಂಗ್ ಬರ್ತಾ ಇರುತ್ತೆ. ಅದರಲ್ಲಿ ಅವಳು ಬರೀ ತುಂಡು ಬಟ್ಟೆ ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇದನ್ನು ನೋಡಿದ ಉಲ್ಲಾಸನ ಗುಡಾರ ಅವನ ಹರಿದು ಹೋಗೋ ಹಾಗೆ ನಿಗುರಿಕೊಂಡಿರುತ್ತೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899111. ಅವನಿಗೆ ತಕ್ಷಣ ಹುಡುಗಿ ಬೇಕಾಗುತ್ತೆ. ಅವನು ಬಹಳ ರಸಿಕ. ಒಂದು ಸಾರಿ ಮನೆ ಕೆಲಸದ ಹುಡುಗಿಯಲ್ಲಿ ತಬ್ಬಿ ಹಿಂದುಗಡೆಯಿಂದ ಅವಳಿಗೆ ಹಾಕಿ ಅವನ ಗುಡಾರ ತೂರಿ ಚೆನ್ನಾಗಿ ಜಿಂಗಿದ್ದ. ಪಾಪ ಆ ಹುಡುಗಿ ಮಾರನೇ ದಿನದಿಂದ ಕೆಲಸಕ್ಕೆ ಬರಲೇ ಇಲ್ಲ. ಇನ್ನೊಂದು ಸಾರಿ ಅವರ ಅತ್ತೆ ಮಗಳು ಈ ಮನೆಗೆ ಬಂದಿದ್ದರು. ಅವಳು ಇವರಿಗಿಂತ 2 ವರ್ಷ ದೊಡ್ಡವಳು ಮತ್ತು ಮದುವೆಯಾಗಿದ್ದಾಳೆ. ಅವಳು ಸ್ನಾನ ಮಾಡಲು ಉಲ್ಲಾಸ ಬಗ್ಗೆ ನೋಡ್ತಾ ಇದ್ದ. ಇದನ್ನು ಗಮನಿಸಿದ ಅವಳು ಅವನ ಕಿವಿ ಹಿಂದೆ ಏನೋ ಕತ್ತೆ ಏನ್ ಮಾಡ್ತಾ ಇದ್ದೀಯಾ ಅಂತ ಗದರಿ ಬಾರು ತನ್ನೊಳಗೆ ಎಳೆದುಕೊಂಡಳು. ಅಲ್ಲಿ ಇಂದಿನಿಂದ ಮುಂದೆ ಮನಸಾರೆ ಇರುವ ತನಕ ಅವಳನ್ನು ಸಖತ್ ಮಜಾ ಮಾಡುತ್ತಿದ್ದ. ಹೀಗಿರುವಾಗ ಅವನಿಗೆ ಹುಡುಗಿ ಬೇಕೇ ಇಲ್ಲ ಅನ್ನೋದಕ್ಕೆ ಚಡಪಡಿಸುತ್ತಿದ್ದ. ಹಾಸಿಗೆ ಮೇಲೆ ಒದ್ದಾಡಿದರು. ಸಮಾಧಾನ ಆಗಲಿಲ್ಲ. ಕೊನೆಗೆ ಸುಮ್ಮನೆ ಕೂತು ಅಪಾರ್ಟ್ಮೆಂಟ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಯೋಚನೆ ಮಾಡಿದ ತಕ್ಷಣ ನೆನಪಿಗೆ ಬಂದಳು ಸುನಂದ. ಆ ಆಂಟಿಗೆ ಒಬ್ಬಳೇ ಮಗಳು ಹಾಸ್ಟೆಲ್ನಲ್ಲಿ ಇದ್ದಾಳೆ. ಅವರಿಗೆ ಗಂಡನಿಲ್ಲ. ಹೇಗಾದರೂ ಮಾಡಿ ಮಜಾ ಮಾಡಲೇಬೇಕು ಅಂತ ಹೆಚ್ಚಿಗೆ ಎದ್ದರು. ಆದರೆ ಇದಕ್ಕೆ ಒಪ್ಪುತ್ತಾಳೋ ಇಲ್ವೋ ಅನ್ನೋ ಅನುಮಾನ ಕಾಡಿತು. ಹೇಗಾದರೂ ಮಜಾ ಮಾಡಲೇಬೇಕು, ಟ್ರೈ ಮಾಡೋಣ ಅಂತ ಆಚೆ ಬಂದು ಅವನ ಮನೆ ಬಾಗಿಲು ಲಾಕ್ ಮಾಡಿ ಪಕ್ಕದಲ್ಲೇ ಇರುವ ಸುನಂದನ ಮನೆಗೆ ಹೆಜ್ಜೆ ಹಾಕಿದ. ಬಾಗಿಲು ಸ್ವಲ್ಪ ತೆರೆದಿತ್ತು. ಅವನು ಅದರಲ್ಲಿ ಹಿಣುಕಿಯಲ್ಲಿ ನೋಡಿದಾಗ ಆಶ್ಚರ್ಯದಿಂದ ಅಲ್ಲಿನ ಸನ್ನಿವೇಶ ನೋಡಿ ಹೂಗಳು ನುಂಗಿದ. ಅಲ್ಲಿ ಅವಳು ಸೋಫಾದ ಮೇಲೆ ಕೂತು ಒಂದು ಫಾರಿನ್ ಫಿಲಂ ನೋಡುತ್ತಿದ್ದಾಳೆ. ಅದರಲ್ಲಿ ಅವನ ಗುಡಾರ ಒಂದು ಹುಡುಗಿ ಬಾಯಲ್ಲಿ ಹಾಕಿಕೊಂಡು ಪುತ್ತಾ ಇದ್ದಾಳೆ. ಅವನು ಕುತೂಹಲದಿಂದ ಅವಳು ಒಬ್ಬಳೇ ಇದ್ದಾಳ ಅಥವಾ ಬೇರೆ ಯಾರಾದರೂ ಇದ್ದಿದ್ದಾನೆ ಅನ್ನಿತೆ ಸ್ವಲ್ಪ ಬಾಗಿ ನೋಡಿದಾಗ ಅಲ್ಲಿ ಅವಳೊಬ್ಬಳೇ ಇದ್ದಳು. ಮೈಮೇಲೆ ಬಿಳಿ ಲಂಗ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವಳ ಬಿಳಿ ದಪ್ಪ ಮರಗಳು ಬೆತ್ತಲಾಗಿತ್ತು, ಸೋತು ಬಿದ್ದಿವೆ. ಅವಳ ಉದ್ರೇಕಕ್ಕೆ ತಕ್ಕಂತೆ ಮುರೆಗಳು ಹೆಗರಿ ಬೀಳುತ್ತಿವೆ. ಅವಳ ಲಂಗ ತೊಡೆಯವರೆಗೂ ಹೆತ್ತಿದೆ. ಅವಳ ಕೈಗಳು ತೊಡೆ ಸಂದಿಯಲ್ಲಿದೆ. ಉಲ್ಲಾಸನಿಗೆ ವಿಷಯ ಪೂರ್ತಿ ಗೊತ್ತಾಯಿತು. ಆದರೆ ಬಾಗಲಿಗೂ ಅವನಿಗೂ ಉಲ್ಲಾಸನಗೂ ವ್ಯಾಪಸ್ಯ ಅನಿಸುತ್ತೆ. ಅದು ಕಿರ್ ಅಂತ ಶಬ್ದವಾಗಿತ್ತು. ಅವಳು ಗಾಬರಿಯಿಂದ ಮೇಲೆ ಏಳಲು ಕೈಗಳಿಂದ ತನ್ನ ಬೆತ್ತಲೆ ದೇಹವನ್ನು ಮುಚ್ಚಿ ಯಾರ ಎಂದಳು. ಉಲ್ಲಾಸ ತೊದಲುತ್ತಾ ನಾನು ಮನೆಯಲ್ಲಿ ಬೋರ್ ಆಗ್ತಿದ್ದೆ, ಅದಕ್ಕೆ ಬಂದೆ. ಇಷ್ಟ ಇಲ್ಲಾರಿ ಎಂದನು. ಹೋಗ್ತೀನು ಅಂತ ಹೇಳಿದ ತಕ್ಷಣ ಸುನಂದ ನಿಲ್ಲು ಬಾ ಒಳಗೆ ಅಂತ ಕರೆದು ಬಾಗಿಲು ಹಾಕಿ ಸೋಫಾದ ಮೇಲೆ ಕೂತಳು. ಟಿವಿ ಪರದೆಯ ಮೇಲೆ ತನ್ನ ಪಾಡಿಗೆ ಫಿಲಂ ನಡೀತಾ ಇರತ್ತು. ಅವನ ಮುಂದೆ ಕೂತು ಯಾಕೋ ಬಂದೆ ಅಂತ ಕೇಳಿದಳು. ಮನೆಯಲ್ಲಿ ಬೋರ್ ಆಗ್ತಿತ್ತು, ಅದಕ್ಕಾಗಿ ಬಂದೆ ಅಂದ. ಬರುವಾಗ ಬಾಗಿಲು ತಟ್ಟಬೇಕು ಅಂತ ಗೊತ್ತಾಗಲಿಲ್ಲವಾ ಅಂದ್ಲು. ಬಾಗಿಲು ತಟ್ಟಿದೆ, ಆದರೆ ನೀವು ತೆಗೆಯಲ್ಲ ಏಕೆಂದರೆ ಹೇಗೂ ಓಪನ್ ಆಗಿತ್ತಲ್ಲ. ಒಳಗೆ ಬಂದೆ ಅಂದ. ಹೇಗಿದ್ದರೂ ಎಲ್ಲ ನೋಡಿ ಆಗಿದೆ ಎಂದು ತನ್ನ ಕೈಗಳನ್ನು ಕೆಳಗೆ ಇಳಿಸಿದಳು. ಅಬ್ಬಾ ಅಂದ ಉಲ್ಲಾಸ್. ಒಂದು ಬಾರಿಗೆ ಒಳ್ಳೆ ದಪ್ಪ ಹಣ್ಣುಗಳು ಸ್ವಲ್ಪ ಕೆಳಗೆ ಬಿದ್ದರು. ಒಳ್ಳೆ ಕೊಬ್ಬಿದ ಮಜಬೂತಾಗಿತ್ತು. ಅವನು ಫಿಲಂ ನೋಡಿ ತಡೆಯೋಕೆ ಆಗದೆ ಇದೆಲ್ಲ ನೋಡಿದರೆ ಮಜಾ ಬರಲ್ಲ, ಆಂಟಿ ಮಾಡಿದರೇನೆ ಮಜಾ ಬರೋದು ಅಂತ ನೇರವಾಗಿ ಅವಳ ಹಣ್ಣುಗಳಿಗೆ ಕೈ ಹಾಕಿ ಬಲವಾಗಿ ಇಸುಕಿದ. ಅವಳು ಏನೋ ಬಡವೆ, ಇನ್ನೂ ಆ ಜಾಗದಲ್ಲಿ ಕೂದಲು ಬೆಳೆದಿಲ್ಲ, ಆಗಲೇ ಇದು ಎಲ್ಲವನ್ನೂ ಬೇಕಾ ನಿಂಗೆ ಅಂದಳು. ಅವನು ನಿಮಗೆ ಗೊತ್ತಿಲ್ಲ ಆಂಟಿಯಾಗಲೇ ನಾನು ಇಬ್ಬರಿಗೆ ಮಾಡಿದ್ದೇನೆ ನೋಡಿ ಅಂತ ನಿಂತ. ಸುನಂದ ಕಣ್ಣರಳಿಸಿ ನೋಡಿದಳು. ನಿಜವಾಗಿಯೂ ಅವನ ಗುಡಾರ ಕಾದ ಕಬ್ಬಿಣದ ಸಲಾಕೆ ಅಂತಿತ್ತು. ಅವಳು ಕೈ ಹಾಕಿ ತನ್ನ ಹತ್ತಿರ ಹಿಡಿದು ಸೂಪರ್ ಆಗಿದೆ ಕಣೋ, ನನ್ನ ಗಂಡನ ಗುಡಾರ ನಿನಗಿಂತ ಚಿಕ್ಕದು ಅಂತ ನೇರವಾಗಿ ಬಾಯೊಳಗೆ ಹಾಕಿಕೊಂಡಳು. ನಿಜ ಹೇಳು, ನೀನು ಇಲ್ಲಿ ನನ್ನ ಮಜಾ ಮಾಡಲು ತಾನೇ ಬಂದದ್ದು ಅಂತ ಕೇಳಿದಳು. ಅನು ಹೂ ಆಂಟಿ ಏನಾದರೂ ಚಾನ್ಸ್ ಸಿಗುತ್ತ ಅಂತ ಬಂದೆ ಅಂದ. ಅದಕ್ಕೆ ನಾನು ನಿನಗಿಂತ ದೊಡ್ಡವಳು, ಇದು ತಪ್ಪು ಅಲ್ವೇ ಎಂದು ಅಂದಳು. ಉಲ್ಲಾಸ್ ಇದರಲ್ಲಿ ತಪ್ಪು ಏನಿಲ್ಲ ಆಂಟಿ, ಇಬ್ಬರಿಗೂ ಆಸೆ ಇದೆ, ಅದನ್ನು ಅನುಭವಿಸಬೇಕು. ಅವಳು ಸೋಫಾದ ಮೇಲೆ ಒದ್ದಾಡಿ ಹೋದಳು. ಅವನಿಗೆ ರುಚಿಗೆ ಬರುವ ಕಲೆ ತಿಳಿದಿತ್ತು. ಆಂಟಿ ಇದ್ದವಳು ಸಾಕು, ಬಿಡೋ ಮಾರಾಯ, ನಂಗೆ ತಡೆಯೋಕೆ ಆಗ್ತಿಲ್ಲ, ಬೇಗ ಮಾಡು ಅಂತ ಅವನ ತಲೆ ಎತ್ತಿದಳು. ಇಬ್ಬರು ಬೆಡ್ರೂಮಿಗೆ ಹೋದರು.
ಆಟ ಎಲ್ಲ ಮುಗಿದ ಮೇಲೆ ಅವಳು ತಡೆದು ಊಟ ಮಾಡೋಣ, ಆಮೇಲೆ ಮತ್ತೆ ಮಾಡುವಂದಳು. ಇಬ್ಬರೂ ಅಂಗಗಳನ್ನು ನೀಟಾಗಿ ತೊಳೆದು ಊಟ ಮಾಡಿದರು. ನಂತರ ಮತ್ತೆ ಬೆಡ್ರೂಮ್ ಸೇರಿದರು. ಅವಳು ಸುಸ್ತಾಗಿ ಮಲಗಿದ್ದಳು. ಇವನು ಅವಳ ಪಕ್ಕ ಮಲಗಿದ. ಹೀಗೆ ರಾತ್ರಿ ಪೂರ್ತಿ ವಿವಿಧ ರೀತಿಯಲ್ಲಿ ಆಟ ಆಡಿದರು. ಈ ಸಂಬಂಧ ಹಾಗೆ ಮುಂದುವರೆಯಿತು. ಆಂಟಿಗೆ ಬೇಕಾದಾಗೆಲ್ಲ ಉಲ್ಲಾಸ್ನನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಳು. ಜೊತೆಗೆ ಅವನಿಗೆ ಬೇಕಾದಾಗ ಖರ್ಚಿಗೆ ಕಾಸು ಕೊಡುತ್ತಿದ್ದಳು. ಹೀಗಿರುವಾಗ ಅವನು ಹೇಗೆ ಓದುತ್ತಾನೆ? ಕಾಸು ಜೊತೆಗೆ ಅದು ಎರಡು ಸಿಗುತ್ತಿತ್ತು. ಒಳ್ಳೆ ಸುಖಪುರುಷ ಅವನು ಅಲ್ಲವಾ? ಈ ಕತೆಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ. ಹಾಗೆ ಹೊಸಬರು ನೋಡ್ತಾ ಇರೋವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಇಂತಹ ಹೆಚ್ಚಿನ ಕತೆಗಳನ್ನು ಹಾಕಲು ನಮಗೆ ಪ್ರೋತ್ಸಾಹ ನೀಡಿ.